ಈ ಜೊತೆಗೆ ಇನ್ನೊಂದೇನು ಇದಿಷ್ಟಕ್ಕೆ ಇಲ್ಲೇ ಮುಗಿತಲ್ಲ, ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಸರ್ನ ನಾನು ಭೇಟಿ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನೀವು ಕ್ಷೀರ ಬಗ್ಗೆ, ಅನ್ನ ಬಗ್ಗೆ, ಶಾದಿ ಬಗ್ಗೆ ಏನೇನೋ ಕೊಡ್ತಾ ಇದ್ದೀರಾ, 2,000 ರೂಪಾಯಿ ಹೆಣ್ಮಕ್ಳು ಕೊಡ್ತಾ ಇದ್ದೀರಾ, ಹಾಗೆ 1,000 ರೂಪಾಯಿನ ಈ ಅನಕ್ಷರಸ್ಥ ಅಭಿಮಾನಿಗಳಿಗೆ ಕೊಡಬೇಕು, ಅನ್ಕಲ್ಚರ್ಡ್ ಫ್ಯಾನ್ಸ್ಗಳಿಗೆ ಏನಂದ್ರೆ 1,000 ರೂಪಾಯಿ ಕೊಟ್ಟು 3 ಹೊತ್ತು ಫ್ರೀ ಊಟ ಕೊಡಬೇಕು, ಫೋನ್ ಕಿಟ್ ಮಡಿಕೋಬೇಕು. ಬೇರೆಯವ್ರ ಹೆಣ್ಮಕ್ಳ ಗೌರವ ರಕ್ಷಣೆ ಹೇಗೆ ಅಂತ ಕಾಪಾಡೋದನ್ನ ದರ್ಶನ್ ಫ್ಯಾನ್ಸ್ಗಳಿಗೆ ಸರ್ಕಾರ ಇದೊಂದು ಹೊಸ ಯೋಜನೆ ಮಂಜೂರು ಮಾಡಬೇಕು. ಜೊತೆಗೆ ಈ ಥರ ಅವ್ರಿಗೇನೋ ಯಾರಿಗೂ ಇಲ್ದಿರೋಷ್ಟು ಫ್ಯಾನ್ಸ್ ಅವರುತ್ತೆ, ಲಕ್ಷನೋ ಕೋಟಿನೋ ಅವರುತ್ತೆ. ಕೋಟಿ ಜನ ಒಳ್ಳೆ ಪ್ರಜ್ಞಾವಂತರಾದರೆ ಅವ್ರು ಭಾರತದ ಆಸ್ತಿ ಆಗಲ್ವ? ಇಸ್ರೇಲ್ಗಿಂತ ದೊಡ್ಡ ಇದಾಗ್ಬಿಡಲ್ವ ನಮ್ದು? ಇಸ್ರೇಲ್ ಅಮೆರಿಕಾಗಿಂತ ದೇಶ ಇಂಪ್ರೂವ್ ಆಯ್ತೆ. GDP ಜಾಸ್ತಿ ಆಗಬೇಕು ಅಂದ್ರೆ ಏನು ಮಾಡಬೇಕು? ಸಿದ್ದರಾಮಣ್ಣ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರು ಸೇರ್ಕೊಂಡು ಸರ್ 1 ಸೆಕೆಂಡ್ ಸರ್ ಮುಗಿಸ್ಬಿಡ್ತೀನಿ ಸರ್. ನಾನು ಅದು ಹೇಳಾಗಿದೆ ಸರ್. ಸರ್ ನಾನು ಹಳೆ ಕತೆ ಹೇಳ್ತಾ ಇಲ್ಲ ಸರ್. ಸರ್ ಒಂದು ಕೆಲಸ ಮಾಡಿ ಸರ್, ಸುಮ್ಮನಿರಿ ಸರ್. ಸರ್ ಅದು ಹೇಳಿದ್ದಲ್ಲ ಸರ್. ಸರ್ ಒಂದು ಕೆಲಸ ಮಾಡಿ ಸರ್, ಕಾಪಿ ಅವ್ರು ಕೊಡ್ತಾರೆ ಸರ್. ಹೇಳಿದ್ದಲ್ಲ ಸರ್, ನೀವು ಕೇಳಿಸ್ಕೊಳ್ಳ ಬಿಟ್ಬಿಡಿ ಸರ್. ನೀವು ಹಾಕ್ಬೇಡಿ ಸರ್, ದಯವಿಟ್ಟು ಬಿಡಿ ಸರ್. ಸರ್ ಹಾಕ್ಬೇಡಿ ಸರ್, ಹಾಕ್ಬೇಡಿ ಸರ್. ಸರ್ ಹಾಕ್ಬೇಡಿ ಸರ್, ಹಾಕ್ಬೇಡಿ ಸರ್, ಹಾಕ್ಬೇಡಿ ಸರ್. ಏನ್ ಹೇಳ್ತಾ ಇರೋದು? ಹಾಕ್ಬೇಡಿ ಸರ್ ಅಂತ ಹೇಳ್ತಾ ಇರೋದು. ನೀವು ಅಷ್ಟೇ ಹಾಕ್ಬೇಡಿ ಸರ್. ನಂದು ಹಾಕ್ಬೇಡಿ ಸರ್. ಸುಮ್ನಿರಿ ಸರ್, ಹಾಕ್ಬೇಡಿ ಸರ್. ಸರ್ ವೆಪನ್ ಬಂದಿರೋದು ನಮ್ಗೆ, ಸುಮ್ನಿರಿ ಸರ್. ಸರ್ ಸುಮ್ನಿರಿ ಸರ್. ಸರ್ ನಾನು ಹೇಳ್ತಾ ಇದ್ದೀನಿ ಸರ್, ನಾನು ಏನ್ ಹೇಳ್ಬೇಕು ಹೇಳ್ತೀನಿ ಸರ್. ಇಲ್ಲ ಅಂದ್ರೆ ಬಿಟ್ಬಿಡಿ ಸರ್, ನೀವು ಹಾಕ್ಬೇಡಿ ಸರ್. ಬೇಕರಿ ರಘು ಅಂತ ಅವರು ದರ್ಶನ್ ಅವ್ರ ಜೊತೆ ಒಂದೇ ಬ್ಯಾರಿಕಲ್ ಇದ್ರು, ಜೈಲರ್ ಇದ್ರಂತೆ. ಸೊ ಇದನ್ನ ಇದು ಯಾವ್ದು ಆ ಸ್ಟೇಷನ್ ಯಾವ್ದು ಅದು ಪರಪ್ಪನಗ್ರಹದಲ್ಲಿ ಎನ್ಕ್ವೈರಿ ಮಾಡಿ, ಇಬ್ರದ್ದು ಒಂದೇ ಕಡೆ ಫೋಟೋ ಇದೆ. ಸೊ ಅವ್ರು ತೋರಿಸಿದ್ರಿಂದ ನಾನೇನಾದ್ರು ಇದು ಕಂಪ್ಲೇಂಟ್ ಕೊಟ್ರೆ ಇದಾಗುತ್ತೆ, ಯಾವ್ದು ಏನಾಗುತ್ತೆ, ಆ ಬೇಲಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣ ಬಾಯಿ ಮುಚ್ಕೊಂಡಿದ್ದೆ. ನೋಡಿದ್ರೆ ನೆನ್ನೆಯಿಂದ ನನ್ನ ವಿರುದ್ಧನೇ ತಿರುಗಿಸಿ 2,000 ಪೇಜಲ್ಲಿ ಎಕ್ಸ್ಟ್ರೀಮ್ ಡ್ಯಾಮೇಜ್ ಮಾಡ್ಕೊಂಡು ಕೂತವ್ರೆ. ಸೊ ಇದು ನನ್ನ ಪರ್ಸನಲ್ ಆಗಿರುವಂಥ ಪ್ರಾಬ್ಲಮ್ ಸರ್. ವೆಪನ್ ತೋರಿಸೋ ತನಕ ಇಷ್ಟು ದಿನ ಬರೀ ಮೀಡಿಯಾದಲ್ಲಿದ್ದು, ಈಗ ವೆಪನ್ ತೋರಿಸೋಕೆ ಬಂತಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ ಇರುತ್ತೆ ಸರ್. ಆ ಅಸಮಾಧಾನದಲ್ಲಿ ಹೇಳ್ಬೇಕಾದ್ರೆ ಒಂದು ವಿಚಾರಕ್ಕೆ ಇನ್ನೊಂದು ಕನೆಕ್ಟ್ ಆಗಿರುತ್ತೆ ಸರ್. ಆ ಪದಗಳು ಬರುತ್ತೆ. ನೀವು ಅದನ್ನ ಹೇಳ್ಬೇಡಿ ಇದನ್ನ ಹೇಳ್ಬೇಡಿ ಅಂತ ಹೇಗೆ ಸರ್? ಎಲ್ಲವೂ ಕನೆಕ್ಟ್ ಆಗಿರುತ್ತೆ, ಒಂದಕ್ಕೊಂದು ಇಂಟರ್ನೆಟ್ ಸರ್. ಬೇಕರಿ ರಘು 2 ವೆಪನ್ ಬಂದು ಸರ್. ಒಂದು ಹಿಂಗೆ ಸರ್, ಅದು ಯಾವ್ದು ಗೊತ್ತಾ? ದರ್ಬಾರ್ ಅಂತ ಸಿನಿಮಾ ಐತೆ ರಜನಿಕಾಂತ್ದು, ಅಲ್ಲಿ ಸುನಿಲ್ ಶೆಟ್ಟಿ ವಿಲನ್ನು. ಹಿಂಗೊಂದು ಚಾಕು ತೆಗೆದು ಹಿಂಗೆ ಅಮುಕ್ತು ಶುಂಕ್ ನಿಷ್ಟು ಉದ್ದ ಬರ್ತದೆ, ಅದು ಒಳಗೆಲ್ಲ ಮುಳ್ಳು ಶುಂಕ್ ನಿಂಗೆ ಚುಚ್ಚುರೆ ಕರಳು ಇದು ಆರ್ಟು ಒಳಗಡೆ ಬಂದ್ಬಿಡ್ತದೆ ಅಂತ ಚಾಕದು. ಅದು ನೋಡಿದಾಗ ನಾನು ಶಾಕ್ ಆಗಿ ಶೇಕ್ ಆಗ್ಬಿಟ್ಟೆ. ಇನ್ನೂ ಏನಾದ್ರು ಚುಚ್ಚಿಬಿಟ್ರು 2ನೇ ರೇಣುಕಾ ಸ್ವಾಮಿ ನಾನಾಗೋದನ್ನು ಅಂದ್ಕೊಂಡು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು. ಇದು ಅಣ್ಣಂಗೆ ಅರ್ಥ ಆಯ್ತಿಲ್ಲ, ಸಾರ್ಗೆ ಅರ್ಥ ಆಯ್ತಿಲ್ಲ. ಅವ್ರಿಗೆ ಪ್ರಥಮ ಏನೇನೋ ಹೇಳ್ತಾರೆ, ನೋವಲ್ಲಿ ಬರ್ತದೆ ಹತ್ತು ಮಾತು. ಅಣ್ಣಂಗೆ ಅರ್ಥ ಆಯ್ತಿಲ್ಲ, ನಾನು ಹೆಂಗೆ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಲಿ? ನಾನು ಹೋದ್ಮೇಲೆ ಕರ್ಸ್ಕೊಂಡು ಅಣ್ಣಂಗೆ ಕೂಡಿಸಿ ಹೇಳ್ತೀನಿ, ಅಣ್ಣ ಹಿಂಗೆ ಆಗೋಗದೆ ಅಣ್ಣ ನಾನು ಯಾವತ್ತೂ ನಿಮಗೆ ವೈಯಕ್ತಿಕವಾಗಿ ಹೇಳಿಲ್ಲ. ಆಯ್ತು ಬಿಡೋಣ, ತಪ್ಪಾಗೋಯ್ತು ಬಿಡೋಣ, ನಿಮ್ಗೆ ಸವಾಲ್ ಸಿಕ್ಕೇ ಬಂದರೆ ಅಣ್ಣ ನಮಸ್ಕಾರ ಮಾಡ್ತೀನಿ, ಹೋಗ್ಲಿ ಬಿಡೋಣ, ಆಯ್ತು ಇದೆಲ್ಲ ಆಗೈತೆ.